ಆತ್ಮೀಯ ವಿದ್ಯಾರ್ಥಿಗಳೇ, ನಾನು ಶಿವಾನಂದ ಮಟ್ಟಪ್ಪನವರ್. ದ್ವಿತೀಯ PUC ಸೂಕ್ಷ್ಮ ಅರ್ಥಶಾಸ್ತ್ರ ಭಾಗ 1ರಲ್ಲಿ ಅಧ್ಯಾಯ 5 ಮಾರುಕಟ್ಟೆಯ ಸಮತೋಲನದಲ್ಲಿ ಬರ್ತಕ್ಕಂತಹ ಕಾರ್ಯಭಾರ ಮತ್ತು ನಿಯೋಜನೆ ಆಧಾರಿತ ಪ್ರಶ್ನೆ. QD = QS, ಮಾರುಕಟ್ಟೆಯ ಬೇಡಿಕೆ ಮತ್ತು ಮಾರುಕಟ್ಟೆಯ ಪೂರೈಕೆ ಸಮಗೊಳ್ಳುವ ಬಗ್ಗೆ ಒಂದು ಲೆಕ್ಕಾಚಾರ ಇದೆ. ಪ್ರಶ್ನೆ: ಗೋಧಿಯ ಮಾರುಕಟ್ಟೆ ಬೇಡಿಕೆ ಮತ್ತು ಮಾರುಕಟ್ಟೆ ಪೂರೈಕೆ ರೇಖೆಗಳನ್ನು ಈ ಕೆಳಗಿನಂತೆ ಕೊಡಲಾಗಿದೆ ಎಂದುಕೊಳ್ಳೋಣ. QD = 200 - P ಮತ್ತು QS = 120 + P ಬಿಂಬಕವನ್ನು ಕೊಡಲಾಗಿದೆ. ಇದನ್ನು ಆಧರಿಸಿ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಬೇಕು. ಪ್ರಶ್ನೆ ಎ: ಮಾರುಕಟ್ಟೆಯ ಸಮತೋಲನ ಬೆಲೆಯನ್ನು ಕಂಡುಹಿಡಿಯಿರಿ. ಪ್ರಶ್ನೆ ಬಿ: ಸಮತೋಲನ ಬೇಡಿಕೆ ಮತ್ತು ಸಮತೋಲನ ಪೂರೈಕೆಯನ್ನು ಕಂಡುಹಿಡಿಯಿರಿ. ಪ್ರಶ್ನೆ ಸಿ: ಮಾರುಕಟ್ಟೆ ಸಮತೋಲನ ಬೆಲೆಗಿಂತ ಬೆಲೆ ಹೆಚ್ಚಾದಾಗ ಸಮತೋಲನದ ಬೆಲೆಯಾದಾಗ ಸಮತೋಲನ ಬೇಡಿಕೆ ಮತ್ತು ಪೂರೈಕೆಗಳನ್ನು ಕಂಡುಹಿಡಿಯಿರಿ. ಮಾರುಕಟ್ಟೆಯ ಸಮತೋಲನ ಬೆಲೆಗಿಂತ ಬೆಲೆ ಕಡಿಮೆ ಆದಾಗ ಸಮತೋಲನ ಬೆಲೆಯಾದಾಗ ಸಮತೋಲನ ಬೇಡಿಕೆ ಮತ್ತು ಪೂರೈಕೆಯನ್ನು ಕಂಡುಹಿಡಿಯಿರಿ ಅಂಥೇಳಿ ಪ್ರಶ್ನೆ ಬಂದಿದೆ. ಆ ಮೂಲಕ ಎ ಪ್ರಶ್ನೆಗೆ ಉತ್ತರ ಸಮತೋಲನ ಬೇಡಿಕೆ. ಲೆಕ್ಕಾಚಾರವನ್ನು ಸರಳಗೊಳಿಸಿಕೊಳ್ಳುವ ಸಲುವಾಗಿ ಮಾರುಕಟ್ಟೆಯ ಪೂರೈಕೆ ಮತ್ತು ಮಾರುಕಟ್ಟೆಯ ಬೇಡಿಕೆ ಅಂಥೇಳಿ ಬರ್ಕೊಳ್ಳೋಣ. ಮಾರುಕಟ್ಟೆ ಬೇಡಿಕೆ ಮೊದಲು ಬರ್ಕೋಬೇಕು, ಮಾರುಕಟ್ಟೆ ಪೂರೈಕೆ ಆಮೇಲೆ ಬರ್ಕೋಬೇಕು. ಆದರೆ ಇಲ್ಲಿ ಲೆಕ್ಕಾಚಾರ ಬೆಲೆ ಕಂಡುಹಿಡಲಿಕ್ಕೆ ಸುಲಭ ವಿಧಾನ ಆಗಿರೋದ್ರಿಂದ ಮೊದಲು ಮಾರುಕಟ್ಟೆಯ ಪೂರೈಕೆಯನ್ನು ಬರ್ಕೊಂಡು ಆಮೇಲೆ ಮಾರುಕಟ್ಟೆ ಬೇಡಿಕೆಯನ್ನು ಬರ್ಕೊಂಡಿವಿ. ಆ ಮೂಲಕ QS = QD. QS ಪ್ರಶ್ನೆಯಲ್ಲಿ ಕೊಟ್ಟಿರೋ ಪ್ರಕಾರ QS = 120 + P ಇದೆ. ಆ ಮೂಲಕ QS = 120 + P ಬರ್ಕೊಳ್ಳೋಣ. QD 200 - P ಇದೆ. ಆ ಮೂಲಕ 200 - P ಅಂತ ಬರ್ಕೊಂಡ್ವಿ. ಇನ್ನು ಬಿಂಬಕದೊಳಗಿನ ಬೆಲೆ P ಮೊತ್ತವನ್ನು ಒಂದು ಕಡೆ ಬರ್ಕೊಳ್ಬೇಕು. ಈಗ ಬದಲಾವಣೆ ಮಾಡ್ಕೊಳ್ಳೋಣ. -P ಇದೆ, ಅದನ್ನು ಈ ಕಡೆ ಭಾಗದೊಳಗೆ ತೊಗೊಂಡ್ರೆ +P ಆಗುತ್ತೆ. ಏನೂ ಇಲ್ಲ ಅಂದರೆ ಪ್ಲಸ್ ಅಂತ ತಿಳ್ಕೊಬೇಕು. +P ಇದೆ, ಆ್ಯಸ್ವೆಲ್ ಕೆಳಗೆ ಇಳಿಸ್ಕೊಂಡ್ರೆ ಅದು +P ಆಗುತ್ತೆ. ಇನ್ನು ಈ ಬಿಂಬಕದೊಳಗೆ QD QS ಕೆಳಗಡೆ ಇಳಿಸ್ಕೊಳ್ಳೋಣ. 200 ಇದೆ, ಆ್ಯಸ್ವೆಲ್ ಅದನ್ನು 200 ಕೆಳಗಡೆ ಇಳಿಸ್ಕೊಂಡ್ವಿ. ಆಮೇಲೆ 120 ಇದೆ, ಆಮೇಲೆ 120 ಇದೆ, ಅದನ್ನು ಈ ಕಡೆ ತೊಗೊಂಡ್ರೆ ಏನಾಗುತ್ತೆ -120 ಆಗುತ್ತೆ. ಯಾಕಂದರೆ ಇಲ್ಲಿ ಪ್ಲಸ್ ಏನೂ ಇಲ್ಲ ಅಂದರೆ ಪ್ಲಸ್ ಇರುತ್ತೆ ಅಂತ ಅರ್ಥ. 120ಯನ್ನು ಈ ಕಡೆ ತೊಗೊಂಡ್ರೆ -120 ಆಯಿತು. ಆ ಮೂಲಕ P + P 2P ಆಯಿತು. P + P 2P ಆಯಿತು. 200 - 120 200 - 120 = 80 ಆಯಿತು. ಆ ಮೂಲಕ Pಯನ್ನು ಈ ಕಡೆ ಇಟ್ಕೊಂಡ್ರೆ ಬೆಲೆ ಕಂಡುಹಿಡಿಬೇಕಾಗಿದೆ. P ಕಂಡುಹಿಡಿಲಿಕ್ಕೆ ಬಂದಿರತಕ್ಕಂಥ ಮೊತ್ತ 80. ಅದನ್ನು ಇಲ್ಲಿ ಮೇಲ್ಗಡೆ ಇಟ್ಕೊಂಡು /2 80 / 2. ಹೀಗಾಗಿ 2 1 2 4 8 ಇದೊಂದು 0 ಅಂದರೆ 40 ಆಯಿತು. 240 80. ಹೀಗಾಗಿ ಸಮತೋಲನ ಬೆಲೆಯು 40 ಆಗಿದೆ ಅಂಥೇಳಿ ಎ ಉತ್ತರವನ್ನು ನಾವು ಬರ್ಕೋಬೇಕು. ಇನ್ನು ಎರಡನೇ ಪ್ರಶ್ನೆ: ಸಮತೋಲನ ಬೆಲೆ ಮೌಲ್ಯವನ್ನು ಸೂತ್ರದ ಪ್ರಮಾಣಕ್ಕೆ ಬದಲಿಸಿದಾಗ ಸಮತೋಲನ ಬೇಡಿಕೆ ಮತ್ತು ಸಮತೋಲನ ಪೂರೈಕೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಆ ಮೂಲಕ ಪ್ರಶ್ನೆಯಲ್ಲಿ ಕೊಟ್ಟಿರುವಂತಹ ಬಿಂಬಕ QD ಇದೆ. ಮೊದಲು QD ಬರ್ಕೊಳ್ಳೋಣ. QD = 200 - P. QS ಎಷ್ಟಿದೆ? 120 + P ಇದೆ. ಅದನ್ನು ಆ್ಯಸ್ವೆಲ್ ಇಳಿಸ್ಕೊಂಡ್ಬಿಡೋಣ. ನೋಡಿ,
ಸಮತೋಲನ ಬೇಡಿಕೆಯನ್ನು ಕಂಡುಹಿಡಿಯಬೇಕಾದ್ರೆ ಕ್ಯೂ ಡಿ ಎಷ್ಟಿದೆ, 200 ಮೈನಸ್ ಪಿ ಇದೆ ಪ್ರಶ್ನೆ ಒಳಗೆ, ಅದನ್ನು ಬರ್ಕೊಂಡ್ವಿ. ಕ್ಯೂ ಎಸ್ ಎಷ್ಟಿದೆ, 120 ಪ್ಲಸ್ ಪಿ ಇದೆ, ಅದನ್ನು ಬರ್ಕೊಂಡ್ವಿ. ಆ ಮೂಲಕ ಇಲ್ಲಿ ಸಮತೋಲನ ಬೆಲೆ, ಇಲ್ಲಿ ಇವರಿಗೆ ಪಿ ಅಂತಂದರೆ ಗೊತ್ತಿರಲಿಲ್ಲ ನಮಗೆ. ಈಗ ಪಿ ಕಂಡುಹಿಡಿದ್ವಿ, ಎಷ್ಟು ಬಂದಿದೆ, 40 ಅಂತ ಬಂದಿದೆ. ಹೀಗಾಗಿ 200 ಆ್ಯಜುವಲ್ ಕೆಳಗಡೆ ಇರಿಸ್ಕೊಂಡು ಮೈನಸ್ ಇದ್ದ ಆ್ಯಜುವಲ್ ಮೈನಸ್ ಬಂತು. ಇಲ್ಲಿ 40 ಬೆಲೆ ಅಂತಂದ್ರೆ ಪಿ ಅಂತ ನಮ್ಗೆ ಗೊತ್ತಿರಲಿಲ್ಲ. ಈಗ ಬೆಲೆ 40 ಅಂತ ಗೊತ್ತಾದಾಗ 40 ತುಂಬಿಕೊಂಡ್ವಿ. ಆ ಮೂಲಕ 200 ಮೈನಸ್ 40 ಈಕ್ವಲ್ ಟು ದಿ 160. ಇನ್ನು ಸಮತೋಲನ ಪೂರೈಕೆಯನ್ನು ಕಂಡುಹಿಡಿದ ಬಿಂಬಕದ ಪ್ರಕಾರ ಬರ್ಕೊಂಡಿವಿ. ಕ್ಯೂ ಎಸ್ ಈಕ್ವಲ್ ಟು ದಿ 120 ಪ್ಲಸ್ ಪಿ. ಹೀಗಾಗಿ ಇದು ಆ್ಯಜುವಲ್ ಈಕ್ವಲ್ ಟು ಬರ್ಕೊಂಡು 120 ಆ್ಯಜುವಲ್ ಇಳಿಸ್ಕೊಂಡ್ವಿ. ಆ ಮೂಲಕ ಪ್ಲಸ್ ಇದೆ, ಪ್ಲಸ್ ಬಂತು. ಪಿ ಅಂದರೆ ಗೊತ್ತಿರಲಿಲ್ಲ, ಸಮತೋಲನ ಪಿ ಇಲ್ಲಿ ಸಿಕ್ಕದ. ಆ ಮೂಲಕ 40 ತುಂಬಿಕೊಂಡ್ವಿ. 120 ಪ್ಲಸ್ 40 ಈಕ್ವಲ್ ಟು ದಿ 160. ಹೀಗಾಗಿ ಕ್ಯೂ ಡಿ 160, ಕ್ಯೂ ಎಸ್ 160. ಹೀಗಾಗಿ ಕ್ಯೂ ಡಿ ಈಕ್ವಲ್ ಟು ದಿ ಕ್ಯೂ ಎಸ್. ಸಮತೋಲನ ಬೇಡಿಕೆ 160, ಸಮತೋಲನ ಪೂರೈಕೆ 160. ಎರಡನೇ ಪ್ರಶ್ನೆಗೆ ಉತ್ತರ ಸಿಕ್ತು. ಇನ್ನು ಮೂರನೇದು, ಒಂದು ವೇಳೆ ಸಮತೋಲನ ಬೆಲೆಗಿಂತ ಹೆಚ್ಚಾದಾಗ, ಅಂದರೆ ಇಲ್ಲಿ ಈ ರೀತಿ ಕೊಟ್ಟರು, ಸಮತೋಲನ ಬೆಲೆ ಹೆಚ್ಚಾದಾಗ ಅಂತ ಕೊಟ್ಟಿದ್ದಾರೆ. ಬೆಲೆ ಹೆಚ್ಚಾದಾಗ ಅಂದರೆ ಯಾವಾಗ, ಸಮತೋಲನ ಬೆಲೆಗಿಂತ ಹೆಚ್ಚಾದಾಗ. ಸಮತೋಲನ ಬೆಲೆಗಿಂತ ಹೆಚ್ಚಂದರೆ ಸಮತೋಲನ ಬೆಲೆಯಲ್ಲಿ 40 ಬಂದಿದೆ. ಇಲ್ಲಿ ನೋಡಿರೋ ಪ್ರಕಾರ ಸಮತೋಲನ ಬೆಲೆ 40 ಇದೆ. 40ಕ್ಕಿಂತ ಹೆಚ್ಚು ಅಂತಂದರೆ 45 ನಾವು ಇಟ್ಕೊಳ್ಳೋಣ, 45 ಅಂಥೇಳಿ ಕನ್ಸಿಡರ್ ಮಾಡ್ಕೊಳ್ಳೋಣ. ಅಲ್ಲಿ ಪ್ರಶ್ನೆಯೊಳಗೆ ಕೊಟ್ಟಿರೋ ಪ್ರಕಾರ ಕ್ಯೂ ಡಿ ಈಕ್ವಲ್ ಟು ದಿ 200 ಮೈನಸ್ ಪಿ ಅಂತ ಬಿಂಬಕ ಅಲ್ಲಿ ಪ್ರಶ್ನೆಯೊಳಗಿದೆ. ಕ್ಯೂ ಎಸ್ ಎಷ್ಟಿದೆ, 120 ಪ್ಲಸ್ ಪಿ ಅಂತ ಪ್ರಶ್ನೆಯೊಳಗಿದೆ. ಆ ಮೂಲಕ 200 ಆ್ಯಜುವಲ್ ಬರ್ಕೊಂಡ್ವಿ, ಮೈನಸ್ ಆ್ಯಜುವಲ್ ಬಂತು. ಪಿ ಅಂತಂದರೆ ಸಮತೋಲನ ಬೆಲೆಗಿಂತ ಹೆಚ್ಚು ಆದಾಗ ಇಲ್ಲಿ ಈ ರೀತಿ ಇದೆ, ಬೆಲೆ ಸಮತೋಲನ ಬೆಲೆಗಿಂತ ಹೆಚ್ಚು. ಹೀಗಾಗಿ ಇಲ್ಲಿ 45 ಅಂತ ಇಟ್ಕೊಂಡು, ಅಲ್ಲಿ 40 ಸಮತೋಲನ ಬೆಲೆ ಇದೆ, ಹಿಂಗೆ 45 ಇಟ್ಕೊಂಡ್ವಿ. ಆ ಮೂಲಕ 45, 200 ಮೈನಸ್ 45 ಈಕ್ವಲ್ ಟು ದಿ ಕ್ಯೂ ಡಿ ಈಕ್ವಲ್ ಟು ದಿ 155 ಬಂತು. ಇನ್ನು ಕ್ಯೂ ಎಸ್ ನೋಡೋದಾದ್ರೆ, ಕ್ಯೂ ಎಸ್ ಬಿಂಬಕದಲ್ಲಿ ಬರೆದಿರೋ ಪ್ರಕಾರ 120 ಪ್ಲಸ್ ಪಿ ಅದ. ಹೀಗಾಗಿ ಸಮತೋಲನ ಬೆಲೆಗಿಂತ ಹೆಚ್ಚು ಅಂತಂದ್ರೆ 45 ಇಟ್ಕೊಂಡ್ವಿ, 40 ಅದ, 45 ಇಟ್ಕೊಂಡ್ವಿ. 120 ಪ್ಲಸ್ 45 ಈಕ್ವಲ್ ಟು ದಿ 165. ಅಂದರೆ ಸಮತೋಲನ ಬೆಲೆಗಿಂತ ಬೆಲೆ ಹೆಚ್ಚಾದಾಗ ಕ್ಯೂ ಡಿ ಮತ್ತು ಕ್ಯೂ ಎಸ್, ಕ್ಯೂ ಡಿ ಕಡಿಮೆ ಇದೆ, ಕ್ಯೂ ಎಸ್ ಹೆಚ್ಚಿದೆ. ಆ ಮೂಲಕ ಕ್ಯೂ ಡಿ 155, ಕ್ಯೂ ಎಸ್ 165 ಸಮತೋಲನ ಬೇಡಿಕೆ ಪೂರೈಕೆ ಪ್ರಮಾಣ. ಇನ್ನು ಡಿ ಪ್ರಶ್ನೆ ಏನು ಕೊಟ್ಟಿದ್ದಾರೆ, ಸಮತೋಲನ ಬೆಲೆಗಿಂತ ಕಡಿಮೆ ಆದಾಗ. ಆ ಮೂಲಕ ಸಮತೋಲನ ಬೆಲೆ 40 ಅಂತ ನೋಡಿದ್ದೀವಿ. ಅದಕ್ಕಿಂತ ಕಡಿಮೆ ಅಂದರೆ ನಾವು ಇಲ್ಲಿ 25 ಅಂಥೇಳಿ ಇಟ್ಕೊಳ್ಳೋಣ. ಅದು ಯಾವ್ದು ಹೆಚ್ಚು ಇಡ್ಬೋದು, ಕಡಿಮೆ ಅದಕ್ಕೆ 40ಕ್ಕಿಂತ ಕಡಿಮೆ ಇಡಬೇಕು. ಆ ಮೂಲಕ ಇಲ್ಲಿ 25 ಇಟ್ಕೊಂಡ್ವಿ. ಆಲ್ಮೋಸ್ಟ್ ಆಲ್ ನೀವು ಅದನ್ನು ಅಧ್ಯಯನ ಮಾಡ್ತಾಯಿದ್ರೆ, ಹೀಗಾಗಿ ಅದನ್ನು 25 ಇಟ್ಕೊಂಡ್ವಿ. ಹಿಂಗೆ ಕ್ಯೂ ಡಿ ಬಿಂಬಕದೊಳಗಿರೋ ಪ್ರಕಾರ 200 ಮೈನಸ್ ಪಿ, ಕ್ಯೂ ಎಸ್ 120 ಪ್ಲಸ್ ಪಿ ಪ್ರಶ್ನೆ ಒಳಗಿರೋದನ್ನು ಬರ್ಕೊಂಡ್ವಿ. ಆ್ಯಜುವಲ್ ಈಕ್ವಲ್ ಟು ದಿ 200 ಇತ್ತಲ್ಲ, ಅದನ್ನು ಆ್ಯಜುವಲ್ ಇಳಿಸ್ಕೊಂಡ್ವಿ. ಮೈನಸ್ ಇದು ಮೈನಸ್ ಬಂತು. ಪಿ ಅಂತಂದರೆ ಸಮತೋಲನ ಬೆಲೆಗಿಂತ ಕಡಿಮೆ, 40ಕ್ಕಿಂತ ಕಡಿಮೆ ಅಂದರೆ ನಾವು ಇಲ್ಲಿ 25 ಇಟ್ಕೊಂಡ್ವಿ. ಹಿಂಗಾಗಿ 25 ತುಂಬಿಕೊಂಡ್ವಿ. 200 ಮೈನಸ್ 25 ಈಕ್ವಲ್ ಟು ದಿ ಕ್ಯೂ ಡಿ ಈಕ್ವಲ್ ಟು ದಿ 175. ಇನ್ನು ಕ್ಯೂ ಎಸ್ ಏನದ, 120 ಆ್ಯಜುವಲ್ ಈಕ್ವಲ್ ಟು ದಿ 120 ಪ್ಲಸ್ ಇದು ಪ್ಲಸ್ ಇಟ್ಕೊಂಡ್ವಿ. ಪಿ ಅಂದರೆ ಸಮತೋಲನ ಬೆಲೆಗಿಂತ ಕಡಿಮೆ ಅಂತಂದಾಗ 25 ಇಟ್ಕೊಂಡ್ವಿ. 120 ಪ್ಲಸ್ 25 ಈಕ್ವಲ್ ಟು ದಿ ಕ್ಯೂ ಎಸ್ ಈಕ್ವಲ್ ಟು ದಿ 145 ಬಂತು. ಆ ಮೂಲಕ ಸಮತೋಲನ ಬೆಲೆಗಿಂತ ಬೆಲೆ ಕಡಿಮೆ ಆದಾಗ ಬೇಡಿಕೆ ಪೂರೈಕೆ ಸಮತೋಲನ ಏನಾಗಿತ್ತು ಅಂತಂದರೆ, ಸಮತೋಲನ ಬೇಡಿಕೆ 175, ಸಮತೋಲನ ಪೂರೈಕೆ 145. ಅಂದರೆ ಪೂರೈಕೆ ಪ್ರಮಾಣ ಕಡಿಮೆ ಇರೋದನ್ನು, ಬೇಡಿಕೆ ಪ್ರಮಾಣ ಹೆಚ್ಚಾಗಿರುವುದನ್ನು ಸೂಚಿಸ್ತದೆ. ಓಕೆ, ಧನ್ಯವಾದಗಳು.